ಆಯಿಲ್ಗೂ ನಮಸ್ಕಾರ. ಇವತ್ತು ಕನ್ನಡ ಬಿಗ್ ಬಾಸ್ ಸೀಸನ್ 12 ಸೆಕೆಂಡ್ ವೀಕ್ ಎಲಿಮಿನೇಷನ್ಸ್ ಇದೆ. ಸೊ ಯಾರೆಲ್ಲ ಒಂದು ಡೇಂಜರ್ ಝೋನಲ್ಲಿದ್ದಾರೆ, ಯಾರು ಹೊರಗಡೆ ಬರ್ಬೋದು, ಮತ್ತು ಇವತ್ತು ಕಿಚ್ಚ ಸುದೀಪ್ ಸರ್ ಈ ವೀಕೆಂಡ್ ಎಪಿಸೋಡ್ಸಲ್ಲಿ ಯಾವುದ್ರ ಬಗ್ಗೆ ಜಾಸ್ತಿ ಚರ್ಚೆ ಮಾಡ್ಬೋದು ಪ್ರತಿಯೊಂದು ಮಾತಾಡ್ಕೊಳ್ಳೋಣ. ದಯವಿಟ್ಟು ಯಾರೆಲ್ಲ ನೋಡ್ತಿದ್ರು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಡಿ. ಸೊ ಈ ಒಂದು ವಾರದಲ್ಲಿ ಬಿಗ್ ಬಾಸ್ ಇತಿಹಾಸದಲ್ಲೇ ನಡೆದಿರುವಂತಹ ಒಂದು ಘಟನೆ ನಡೆಯಿತು. ಸೊ ಆ ಒಂದು ಘಟನೆನ ಮುಗಿಸ್ಕೊಂಡು ಮನೆ ಒಳಗಡೆ ಯಶಸ್ವಿಯಾಗಿ ಮತ್ತೆ ಒಳಗಡೆ ಕಾಲಿಕ್ಕಿದ್ದಾರೆ. ಸೊ ಅದೊಂದು ಇತಿಹಾಸ ಅನ್ಬೇಕು ಇಲ್ಲ ಅದೊಂದು ಕಳಂಕ ಅನ್ಬೇಕು ಗೊತ್ತಾಗ್ತಿಲ್ಲ. ಇಷ್ಟೆಲ್ಲದರ ಮಧ್ಯೆ ಬಿಗ್ ಬಾಸ್ ಮತ್ತೆ ಯಶಸ್ವಿಯಾಗಿ ತೆರೆ ಮೇಲೆ ಬರ್ತಿದೆ, ಅದಕ್ಕೊಂದು ಖುಷಿ. ಸೊ ಈ ವಾರ ಸೆಕೆಂಡ್ ವೀಕಲ್ಲಿ ನಾಮಿನೇಷನ್ಸಲ್ಲಿ ಯಾರ್ಯಾರು ಇದ್ದಾರೆ ನೋಡೋಣ ಬನ್ನಿ. ಮೊದಲನೇ ಬಂದುಬಿಟ್ಟು ಒಂಟಿ ಟೀಮ್ ಕಡೆಯಿಂದ ಜಾನ್ವಿ ಅವರು, ರಕ್ಷಿತ್ ಅವರು, ಧನುಷ್ ಅವರು ಮತ್ತು ಅಶ್ವಿನಿ ಗೌಡ ಅವರು 4 ಜನ ಇದ್ದಾರೆ. ಅದೇ ರೀತಿ ಜಂಟಿ ಟೀಮ್ ಕಡೆಯಿಂದ ಸ್ಪಂದನ ಮತ್ತು ಮಾಲು ಅವರು, ರಾಶಿಕಾ ಮತ್ತು ಮಂಜು ಭಾಷ್ಣೆ ಅವರು, ಅಭಿಷೇಕ್ ಮತ್ತು ಅಶ್ವಿನ್ ಅವರು ಇದ್ದಾರೆ. ಸೊ ಒಂಟಿಯಿಂದ 4 ಜನ, ಜಂಟಿಯಿಂದ 3 ಜನ. ಜೆನ್ಯೂನ್ ಆಗಿ ಈ ವಾರದ ಒಂದು ಓಟ್ ವಿಚಾರ ಮಾತಾಡಬೇಕಾದ್ರೆ ಯಾರು ಒಂದು ಮೇಲೆ ಇದ್ದಾರೆ, ಯಾವ ಒಂದು ಕೆಳಗಡೆ ಇದ್ದಾರೆ ಅನ್ನೋದು ತುಂಬ ಕುತೂಹಲವಾಗಿದೆ. ಸೊ ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡದೇ ಇರೋ ಟಾಪಲ್ಲಿದ್ದಾರೆ. ಇದಂತರಲ್ಲ, ಈ ಸೀಸನ್ ಇರೋದೇ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂತ. ಸೊ ಅದೇ ಥರ ನಮಗೆ ವೋಟ್ ರಿಸಲ್ಟ್ಸ್ ಕೂಡ ಅದೇ ರೀತಿ ಬಂದಿದೆ. ಸೊ ನನ್ನ ಪ್ರಕಾರ ಈಗ ಟಾಪಲ್ಲಿರೋದು ಅಭಿಷೇಕ್ ಅವರು ಮತ್ತು ಅಶ್ವಿನಿ ಅವರು ಟಾಪಲ್ಲಿದ್ದಾರೆ. ಸೊ ಸೆಕೆಂಡ್ ಪ್ಲೇಸಲ್ಲಿ ಬಂದುಬಿಟ್ಟು ರಕ್ಷಿತಾ ಶೆಟ್ಟಿ ಅವರಿದ್ದಾರೆ. ಸೊ 3ನೇ ಪ್ಲೇಸಲ್ಲಿ ಮಲ್ಲು ಮತ್ತು ಸ್ಪಂದನ ಅವರಿದ್ದಾರೆ. 4ನೇ ಪ್ಲೇಸಲ್ಲಿ ಧನುಷ್ ಅವರಿದ್ದಾರೆ. ಸೊ ಅದೇ ರೀತಿ 5th ಪ್ಲೇಸಲ್ಲಿ ಬಂದುಬಿಟ್ಟು ರಾಶಿಕಾ ಮತ್ತು ಮಂಜು ಭಾಷ್ಣ ಅವರಿದ್ದಾರೆ. ಸೊ 5th ಪ್ಲೇಸಲ್ಲಿ ಅಶ್ವಿನಿ ಗೌಡ ಅವರು, ಲಾಸ್ಟ್ ಪ್ಲೇಸಲ್ಲಿ ಜಾನ್ವಿ ಅವರು ಇದ್ದಾರೆ. ಓಟ್ ಇರೋದು ಈ ಥರ ನಮಗೆ ಡಿಸ್ಪ್ಲೇ ಆಗ್ತಿದೆ. ಬಟ್ಟು ಇಲ್ಲಿರೋ ಥರ ಅಲ್ಲಿ ಬರೋದಕ್ಕೆ ಚಾನ್ಸ್ ಇಲ್ಲ. ಯಾಕಂತ ಹೇಳಿದ್ರೆ ಸೊ ಅಲ್ಲಿ ಇವಾಗ ನೋಡಿ, ಜಾನ್ವಿ ಅವರು ಈ ಓಟ್ ಮುಖಾಂತರ ಲೋ ಅಲ್ಲಿದ್ದಾರೆ, ತುಂಬ ಕೆಳಗಡೆ ಇದ್ದಾರೆ. ಬಟ್ ನಾನು ಇವಾಗ ಹೇಳಿರ್ತೀನಿ, ಆಲ್ಮೋಸ್ಟ್ ಒಂದು 80 to 90% ಜಾನ್ವಿ ಅವರು ಆಚೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೂ ಮೇಲೆ ಅಶ್ವಿನಿ ಗೌಡರು ಇದ್ದಾರೆ, ಅವರು ಬರೋಕ್ಕೂ ಚಾನ್ಸೇ ಇಲ್ಲ. ಸೊ ಈಗ ಯಾರಿಗಾದ್ರೂ ಇಬ್ಬರಿಗೆ ಒಂಚೂರು ಟಫ್ ಇದೆ ಅಂತ ಹೇಳಿದ್ರೆ ಸೊ ಇಬ್ಬರಿಗೆ ಇರುತ್ತೆ, ಅದು ಜೋಡಿ ಟೀಮಲ್ಲಿ ಇರುತ್ತೆ. ಒಂದು ಬಂದುಬಿಟ್ಟು ಮಂಜು ಭಾಷ್ಣ ಅವರು ಮತ್ತು ರಾಶಿಕಾ ಅವರು ಫುಲ್ ಡೇಂಜರ್ ಝೋನಲ್ಲಿದ್ದಾರೆ. ಅದು ಬಿಟ್ಟು ಅವರಾದಮೇಲೆ ಮಾಳು ಅವರು ಮತ್ತು ಸ್ಪಂದನ ಅವರು ಡೇಂಜರ್ ಝೋನಲ್ಲಿದ್ದಾರೆ. ಇವರಿಬ್ಬರಲ್ಲಿ ಖಂಡಿತ ಒಬ್ರು ಆಚೆಗೆ ಬಂದೇ ಬರ್ತಾರೆ, ಇದಂತೂ ಬರೆದಿಟ್ಕೊಳ್ಳಿ. ಯಾಕೆ ಜಾನ್ವಿ ಅವರು ಕಡಿಮೆ ಓಟಿದ್ರೂ ಅವರು ಎಲಿಮಿನೇಟ್ ಆಗಲ್ಲ ಅನ್ನೋ ಕಾರಣ ಏನು ಅಂತ ಹೇಳಿದ್ರೆ, ಸೊ ಅವ್ರಿಗೆ ಇವಾಗ ಆಲ್ಮೋಸ್ಟ್ ಹೇಳಬೇಕು ಅಂತ ಹೇಳಿದ್ರೆ ಆಚೆ ಸ್ವಲ್ಪ ಅವ್ರ ಬಗ್ಗೆ ಕಾಂಟ್ರವರ್ಸಿ ನಡೀತಿದೆ, ನಿಮಗೆಲ್ಲರೂ ಗೊತ್ತಿರುತ್ತೆ. ಸೊ ಅದರಿಂದ ಆ ಒಂದು ಬಸ್ ಇರೋದ್ರಿಂದ ಅವ್ರು ಇರೋಷ್ಟು ಜನನು TRPಗೆ ಸಂಬಂಧಪಟ್ಟಿರೋ ಹಾಗೆ ಒಳ್ಳೆ ವ್ಯೂಸ್ ಬರುತ್ತೆ, TRP ಚೆನ್ನಾಗಿ ಬರುತ್ತೆ ಅನ್ನೋ ಒಂದು ಭರವಸೆಯಿಂದ ನನ್ನ ಪ್ರಕಾರ ಒಂದು 80 to 90% ಜಾನ್ವಿ ಅವರು ಆಚೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಅದು ಬಿಟ್ಟು ಅಶ್ವಿನಿ ಗೌಡ ಅವರು, ನಾನು ಇದಕ್ಕೂ ಮುಂಚೆ ಒಂದು ಪ್ರೋಮೋ ಡಿಕೋಡ್ ಅನಾಲಿಸಿಸಲ್ಲಿ ಹೇಳಿದ್ದೆ, ಅಶ್ವಿನಿ ಗೌಡ ಅವರು ಆಡ್ತಾ ಇರೋ ಥರ ಮನೇಲಿ ಯಾರೂ ಆಡ್ತಿಲ್ಲ. ಸೊ ಅವರು ಆಟನ ಅರ್ಥ ಮಾಡ್ಕೊಂಡಿರೋ ಥರ ಯಾರೂ ಅರ್ಥ ಮಾಡ್ಕೊಂಡಿಲ್ಲ ಆ್ಯಕ್ಚುಲಿ. ಸೊ ನಮ್ಮ ಪ್ರಕಾರ ಅವರು ತುಂಬ ಚೆನ್ನಾಗಿ ಥಿಂಕ್ ಮಾಡ್ತಿದ್ದಾರೆ. ಅವರು ಲಾಸ್ಟ್ ಟೈಮ್ ನಾನು ಹೇಳ್ದಂಗೆ ಅವರು ಒಂಥರ ಕೈ ಒಂಥರ ಕೆಸರು ಆಗಬಾರ್ದು, ಹೊಟ್ಟೆನೋ ತುಂಬಬೇಕು, ಆ ರೀತಿ ಒಂದು ಆಟ ಆಡ್ತಿದ್ದಾರೆ. ಅವ್ರು ಆಚೆಗೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಮತ್ತು ಇನ್ನೊಬ್ಬರು ಒಂಟೆಯಲ್ಲಿ ಆಡಿದ್ದಾರೆ ಅಂತ ಹೇಳಿದ್ರೆ ನಮ್ಮ ರಕ್ಷಿತಾ ಶೆಟ್ಟಿ ಅವರು. ರಕ್ಷಿತಾ ಶೆಟ್ಟಿ ಅವರು ಡೇ 1ನಲ್ಲಿ ಮಾತ್ರ, ಅಂದರೆ ಲಾಸ್ಟ್ ವೀಕು ಸುದೀಪ್ ಸರ್ ಒಳಗಡೆ ಕಳಿಸೋವಾಗ ಅವ್ರು ಯಾವ ಥರ ಒಂದು ಪ್ರತಿಜ್ಞೆ ಮಾಡಿ ಹೋದ್ರು, ಅದೇ ರೀತಿ ನಾಮಿನೇಷನ್ಸ್ ದಿನ ಫುಲ್ ಬರಿಸ್ಟ್ ಔಟ್ ಆದರು. ಅದೇ ರೀತಿ ನೆಕ್ಸ್ಟ್ ಒಂದು ಟಾಸ್ಕ್ಗಳು ಕೊಡುವಾಗ ಸೊ ಅವ್ರ ಕಿಚನಲ್ಲಿ ಆದಂತಹ ಘಟನೆಗಳು, ಗಲಾಟೆಗಳು ಸ್ವಲ್ಪ ಅವರು ಬೇರೆಯವ್ರು ಕಂಪೇರ್ ಮಾಡಿದ್ರೆ, ಬೇರೆಯವರು ಆಲ್ಮೋಸ್ಟ್ 2 ವೀಕ್ಸ್ ಆಗಿದೆ ಇನ್ನೂ ಓಪನ್ ಅಪ್ ಆಗಿಲ್ಲ. ಸೊ ರಕ್ಷಿತಾ ಶೆಟ್ಟಿ ಅವರು ಹೋಗಿದ್ದು ಆಲ್ಮೋಸ್ಟ್ 2-3 ಡೇಸ್ಗೆಲ್ಲ ಓಪನ್ ಅಪ್ ಆದರು. ಸೊ ಅವರು ಬರೋಕ್ಕೆ ಚಾನ್ಸೇ ಇಲ್ಲ. ಅವ್ರ ಕಡೆಯಿಂದನೂ ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ದೀವೋ ಅಷ್ಟು ಒಂದು ಬಸ್ ಆಚೆಗೆ ಬರ್ತಿದೆ. ಇಟ್ಸ್ ಗುಡ್ ಆ್ಯಕ್ಚುಲಿ. ನೆಕ್ಸ್ಟು ಅದು ಬಿಟ್ಟು ಇನ್ನು ಧನುಷ್ ಅವರು ಫಸ್ಟ್ ಹೇಳ್ದಂಗೆ ಇರೋ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಮನೆಯಲ್ಲಿ ಮೆಂಟಲಿ ಫಿಸಿಕಲಿ ಯಾರಾದರೂ ಒಬ್ಬರು ಸ್ಟ್ರಾಂಗ್ ಇದ್ದಾರೆ ಅಂತ ಹೇಳಿದ್ರೆ ಆ ಧನುಷ್ ಅವರು ಆರಾಮಾಗಿ ಸೇಫ್ ಆಗ್ತಾರೆ, ಅದರಲ್ಲಿ ಬೇರೆ ಡೌಟ್ ಏನಿಲ್ಲ. ಸೊ ಇನ್ನು ಜಂಟಿ ವಿಚಾರಕ್ಕೆ ಬಂದರೆ ಅಭಿಷೇಕ್ ಅವರು ಮತ್ತು ಅಶ್ವಿನಿ ಅವರು ಆ್ಯಕ್ಚುಲಿ ಅವರು ತುಂಬ ನರ್ವಸಲ್ಲಿದ್ದಾರೆ. ಆ್ಯಕ್ಚುಲಿ ಅಭಿಷೇಕ್ ಅವರು ನಿನ್ನೆ ಫಸ್ಟು ನೀವು ವೋಟ್ ಮಾಡುವಾಗ ನೋಡ್ತಾ ಇರ್ಬೋದು, ಆ ಕಾಕ್ರೋಚ್ ಸುದ್ದಿ ಅವರು ಎಲ್ಲಿ ನೇಮ್ ತೊಗೊತಾರೆ ಅಂತ ಹೇಳ್ಬಿಟ್ಟು ತಲೆ ಬೊಗ್ಸ್ಕೊಂಡೇ ಇದ್ದರು. ಫುಲ್ ನರ್ವಸ್ ಆಗಿದ್ದಾರೆ. ಬಟ್ ಅವ್ರು ಆಚೆ ಬರೋ ಸಾಧ್ಯತೆ ಇಲ್ಲ. ಇಬ್ಬರು ಚೆನ್ನಾಗಿದ್ದಾರೆ, ಪರಸ್ಪರ ಅವ್ರಿಗೆ ಕೆಲವೊಂದು ಕ್ಲಾಶಸ್ ಆದ್ರೂ ಔಟ್ಪುಟ್ ಚೆನ್ನಾಗಿ ಬರ್ತಿದೆ ಅವ್ರ ಕಡೆಯಿಂದ, ಬೇರೆಯವ್ರು ಕಂಪೇರ್ ಮಾಡಿದೆ ಬೆಟರ್. ಅವರು ಕೂಡ ಆರಾಮ್ಸೆ ಸೇಫ್ ಆಗ್ತಾರೆ, ನಾಟ್ ಇಶ್ಯೂ. ಅದು ಬಿಟ್ಬಿಟ್ಟು ನೆಕ್ಸ್ಟು ಇನ್ನು ನಮ್ಮದು ಮಂಜು ಭಾಷ್ಣ ಅವರು ಮತ್ತು ರಾಶಿಕ್ ಅವರು. ನನಗೆ ವೈಯಕ್ತಿಕವಾಗಿ ಹೇಳಿದ್ರೆ ಸೊ ರಾಶಿಕ್ ಅವರು ತುಂಬ ಚೆನ್ನಾಗಿ ಆಡ್ತಿದ್ದಾರೆ. ಮಂಜು ಭಾಷ್ಣ ಅವರು ಸೊ ಈ ವಾರದಲ್ಲಿ 3ನೇ ದಿನ 4ನೇ ದಿನ ಫುಲ್ ನೆಗೆಟಿವ್ ಆಗಿಬಿಟ್ರು, ನಿಮಗೂ ಗೊತ್ತಿರೋದೆ. ಸೊ ಕೆಲವೊಂದು ವಿಚಾರಗಳಲ್ಲಿ ಒಂಟಿ ಜಂಟಿ ಅಂತ ಕೆಲವೊಂದು ವೈಯಕ್ತಿಕವಾಗಿ ಗಲಾಟೆಗಳಾದಾಗೆಲ್ಲನೂ ಲೂಸ್ ಟಂಗಿಂದ ತುಂಬ ಮೈನಸ್ ಆದರು, ಅದು ಬೇರೆ ಪ್ರಶ್ನೆ. ಬಟ್ ರಾಶಿಕ್ ಅವರು ತುಂಬ ಚೆನ್ನಾಗಿ ಆಗ್ತಿದ್ದಾರೆ. ಬಟ್ ಓಟ್ ಮುಖಾಂತರ ನೋಡೋಕೆ ಹೋದರೆ ಇವಾಗ ಕಡಿಮೆ ಓಟ್ಸ್ ಎಲ್ಲ ಬಿದ್ದಿರೋದು ಅವ್ರಿಗೆ ಇದೆ. ಸೊ ಅವ್ರು ಇವಾಗ ಆಲ್ಮೋಸ್ಟ್ ಡೇಂಜರ್ ಝೋನಲ್ಲಿದ್ದಾರೆ. ಅದು ಬಿಟ್ಟರೆ ಮತ್ತು ಮಾಳು ಮತ್ತು ಸ್ಪಂದನ ಅವರು. ಮಾಳು ಅವರು ಲಾಸ್ಟ್ ವೀಕಲ್ಲಿ ಒಂದು ಗೇಮಲ್ಲಂತೂ ಕಾಕ್ರೋಚ್ ಸುದ್ದಿ ಅವರು ಫೈನಲಿಸ್ಟ್ ಆಗೋದಕ್ಕೆ ಒನ್ ಆಫ್ ದ
ರೀಸನ್ ಅವರೇ ಆ್ಯಕ್ಚುಲಿ ಅವತ್ತು ಆ ಆಟದಲ್ಲಿ ತೋರಿಸಿದಂತಹ ಒಂದು ಉರುಪು ನೆಕ್ಸ್ಟ್ ತೋರಿಸಿಲ್ಲ. ಮತ್ತು ಅದ್ಯಾವುದೋ ಒಂದು ಮೊಟ್ಟೆ ಎತ್ತಿಕ್ಕೋ ಟಾಸ್ಕಲ್ಲಿ ಕೂಡ ಚೆನ್ನಾಗಿ ಆಡಿದ್ರು. ಬಟ್ ಅವ್ರ ಕಡೆಯಿಂದ ಎಕ್ಸ್ಪೆಕ್ಟ್ ಓನ್ಲಿ ಗೇಮ್ ಅಲ್ವಲ್ಲ, ಬಿಗ್ ಬಾಸ್ ನಾಟ್ ಓನ್ಲಿ ಫಾರ್ ಗೇಮ್ಸ್. ಆ್ಯಕ್ಚುಲಿ ಅದರಲ್ಲಿ ವ್ಯಕ್ತಿತ್ವ, ಅವರು ನಡ್ಕೊಳ್ಳೋ ರೀತಿ ಪ್ರತಿಯೊಂದು ಕ್ಯಾಲ್ಕುಲೇಟ್ ಆಗುತ್ತೆ. ಸೊ ಇನ್ನೊಂದು ಪರ್ಸ್ನಲಿ ಅವರೇ ಆ್ಯಕ್ಚುಲಿ ನನಗೆ ಇಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ಕೊತಿದ್ದೆ. ಆಲ್ಮೋಸ್ಟ್ 2-3 ಟೈಮ್ಸ್ ಅವ್ರನ್ನ ಕಾಕ್ರೋಚ್ ಸುದೀಪ್ ಅವರು ನಾಮಿನೇಷನ್ ಮಾಡೋದಕ್ಕೆ ಕೂಡ ರೀಸನ್ ಅದೇ, ನನಗೆ ಇಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ ಅನ್ನೋದು 2-3 ಟೈಮ್ಸ್ ಹೇಳಿದ್ದಾರೆ, ನನ್ನ ಮುಂದೆನೇ ಹೇಳಿದ್ದಾರೆ. ಅದಕ್ಕೋಸ್ಕರ ನಾನು ಅವ್ರನ್ನ ನಾಮಿನೇಷನ್ ಮಾಡ್ತಿದ್ದೀನಿ ಅಂತ ರೀಸನ್ ಕೊಟ್ಟರು ಕಾಕ್ರೋಚ್ ಸುದೀಪ್ ಅವರು ನಾಮಿನೇಷನ್ ಮಾಡುವಾಗ. ಸೊ ಅದರಿಂದ ಬಟ್ ಸ್ಪಂದನ ಅವ್ರ ಕಡೆಯಿಂದನೂ ನಮಗೆ ಅವ್ರು ಹೇಳೋ ಪ್ರಕಾರ, ಮನೆಯವ್ರು ಹೇಳೋ ಪ್ರಕಾರ ಎಲ್ಲರ ಜೊತೆನೂ ಮಿಂಗಲ್ ಆಗ್ತಿದ್ದಾರೆ, ಚೆನ್ನಾಗಿ ಮಾತಾಡ್ತಿದ್ದಾರೆ ಅಂತ. ಟೆಲಿಕಾಸ್ಟ್ ಆಗೋದು ನೋಡ್ತಿದ್ರೆ ನಮಗೇನು ಆ ಥರ ಅನಿಸ್ತಿಲ್ಲ. ಅವ್ರ ಕಡೆಯಿಂದ ಯಾವುದೇ ರೀತಿ ಎಕ್ಸ್ಟ್ರಾ ಬಸ್ ಏನೂ ಬರ್ತಿಲ್ಲ. ಆ್ಯಕ್ಚುಲಿ ಯಾರಾದರೂ ಇಬ್ಬರು ಡೇಂಜರ್ ಝೋನಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಅದು ಜಂಟಿ ಟೀಮ್ ಅವ್ರು ಇಬ್ಬರಾಗಿರ್ತಾರೆ. ಒಂದು ಸ್ಪಂದನ ಮಾಡೋರು, ಇನ್ನೊಂದು ಬಂದ್ಬಿಟ್ಟು ಮಂಜು ಭಾಷಿಣಿ ಮತ್ತು ರಾಶಿಕಾ ಅವರು. ಆ್ಯಕ್ಚುಲಿ ಇದರಲ್ಲಿ 4 ಜನದಲ್ಲಿ ಹೈಯೆಸ್ಟ್ ಡಿಸರ್ವ್ ಇದೆ. ಇರೋದ 4 ಜನರಲ್ಲಿ ಹೈಯೆಸ್ಟ್ ಡಿಸರ್ವ್ ಯಾರಿಗಾದ್ರು ಇದೆ ಅಂತ ಹೇಳಿದ್ರೆ ಅದು ರಾಶಿಕಾಗೆ ತುಂಬಾ ಇದೆ. ಬಟ್ ನೋಡಬೇಕು ಯಾವ ಥರ ಆಗುತ್ತೆ ಅಂತ. ಬಟ್ ನಮಗೆ ಸಿಕ್ಕಿರೋ ಒಂದು ಮಾಹಿತಿ ಪ್ರಕಾರ ಜಾನ್ವಿ ಅವ್ರು ಕೆಳಗಡೆ ಇದ್ದಾರೆ. ಸೊ ಅವ್ರು ಆಚೆ ಬರೋಕ್ಕೆ ಚಾನ್ಸೇ ಇಲ್ಲ, ಇವಾಗ ಬರ್ಕೊಡ್ತೀನಿ ನಾನು. ಸೊ ಇಷ್ಟು ಒಂದು ಓಟಿನ ಸಮಾಚಾರ. ಆ್ಯಕ್ಚುಲಿ ಇನ್ನು ಈ ಹೊತ್ತಿನ ಒಂದು ಎಪಿಸೋಡಲ್ಲಿ ಸ್ಯಾಟರ್ಡೆ ಸಂಡೇ ಅಂತ ಹೇಳಿದ್ರೆ ನಮ್ಮ ಕಿಚ್ಚ ಬಾಸ್ ಅವರು ಬರ್ತಾರೆ, ಅದ್ದೂರಿಯಾಗಿ ಮಾತಾಡ್ತಾರೆ. ಸೊ ಅವರು ಮಾತುಗಳು ಕೇಳೋದಕ್ಕೆ ಇಡೀ ಪ್ರಪಂಚದಲ್ಲಿರುವ ಕನ್ನಡಿಗರೆಲ್ಲ ಕಾಯ್ತಾ ಇರ್ತಾರೆ. ಸೊ ಅದ್ದೂರಿಯಾಗಿ ಎಂಟ್ರಿ ಕೊಡ್ತಾರೆ. ಮೊನ್ನೆ ಸ್ವಲ್ಪ ತೊಂದರೆ ಆಗಿತ್ತಲ್ವ, ಅದ್ರ ಬಗ್ಗೆ 1-2 ಮಾತುಗಳು ಮಾತಾಡ್ತಾರೆ. ಸೊ ಅದ್ರ ಬಗ್ಗೆ ಯಾರ್ಯಾರೆಲ್ಲ ಸಪೋರ್ಟ್ ಮಾಡಿದಾರೋ ಅವ್ರಿಗೆಲ್ಲ ಕೃತಜ್ಞತೆಗಳು ಕೂಡ ಹೇಳ್ಬಹುದು. ಸೊ ಅದಾದಮೇಲೆ ಮನೆ ಒಳಗಡೆ ಹೋಗ್ತಾರೆ. ಮನೆ ಒಳಗಡೆ ಯಾವ ವಿಚಾರದ ಬಗ್ಗೆ ಮಾತಾಡ್ತಾರೆ ಅಂತ ನನ್ನ ಅನಿಸಿಕೆ ಕೇಳೋದಾದರೆ, ಸೊ ಡೆಫಿನೆಟ್ಲಿ ಅಶ್ವಿನಿ ಅವ್ರಿಗೆ ಒಂದು ಸಣ್ಣ ಕ್ಲಾಸ್ ಲಾಸ್ಟ್ ವೀಕ್ ಮಿಸ್ ಆಗಿತ್ತು. ಈ ವೀಕ್ ಸ್ವಲ್ಪ ಕ್ಲಾಸ್ ತೊಗೊತಾರೆ. ಯಾಕಂತ ಹೇಳಿದ್ರೆ ಅವರು ತುಂಬ ಬಾಡಿ ಶೇಮಿಂಗ್ ಆಗಿ ಮಾತಾಡಿದ್ರು. ವೀಕ್ ಸ್ಟಾರ್ಟಿಂಗಲ್ಲೇ ಫ್ರೀ ಪ್ರಾಡಕ್ಟ್ ಅಂದರು, ನಮ್ಮ ಕಾವ್ಯವ್ರನ್ನ ಫ್ರೀ ಪ್ರಾಡಕ್ಟ್ ಅಂತ ಮಾತಾಡಿದ್ರು. ಅದು ಬಿಟ್ಟು ನೆಕ್ಸ್ಟು ನಮ್ಮ ರಕ್ಷಿತಾ ಶೆಟ್ಟಿ ಅವ್ರನ್ನ ಕಾರ್ಟೂನ್ ಅಂತ ಸಂಬೋಧನೆ ಮಾಡಿದ್ರು. ಅದಾದಮೇಲೆ ಮಂಜು ಭಾಷಿಣಿ ಅವ್ರನ್ನ ಡುಮ್ಮಿ ಅಂತ ಹೇಳಿದ್ರು. ಸೊ ಇವೆಲ್ಲ ಮೋಸ್ಟ್ಲಿ ನೆನಪಿಟ್ಕೊಂಡು ಮಾತಾಡಿಲ್ಲ ಅಂತ ಹೇಳಿದ್ರೆ ಅವ್ರು ನೋಡಿ ಇನ್ನೊಬ್ರು ಅಡ್ವಾಂಟೇಜ್ ತೊಗೊತಾರೆ. ಸೊ ಇದು ಬಿಟ್ಟು ನೆಕ್ಸ್ಟ್ ಇನ್ಯಾವ ವಿಚಾರ ಮಾತಾಡ್ಬೋದು ಅಂತ ಹೇಳಿದ್ರೆ, ನಮ್ಮ ಕಾಕ್ರೋಚ್ ಸುದೀಪ್ ಅವರು ಅಸುರ ಟಾಸ್ಕ್ ಕೊಟ್ಟಾಗ ಫಸ್ಟ್ 2 ಡೇಸು ಅದ್ದೂರಿಯಾಗಿ ಮಾಡಿದ್ರು. ಯಾವುದೇ ರೀತಿ ಕಂಪ್ಲೇಂಟ್ಸ್ ಇಲ್ಲ. ಅವ್ರಿಗೇನು ಕೊಟ್ಟಿದ್ರು ಸಖತ್ತಾಗಿ ಮಾಡಿದ್ರು. ಅದಾದಮೇಲೆ ಅವ್ರು 2-3 ಡೇಸ್ ಆದಮೇಲೆ ಫುಲ್ ಇಲ್ಲಾಗ್ಬಿಟ್ರು. ಅವನ್ನೇ ಡಾಮಿನೇಟ್ ಮಾಡಿಬಿಟ್ರು. ಒಂಟಿಯಲ್ಲಿರುವಂತಹ ಜಾನ್ವಿ ಅವರು ಮತ್ತು ಅಶ್ವಿನಿ ಅವರು ರಾಜನ್ನೇ ಅವರು ಡಾಮಿನೇಟ್ ಮಾಡಿಬಿಟ್ರು ಆ ಥರ. ಸೊ ಅದ್ರ ಬಗ್ಗೆ ಅವರ ಒಂದು ವೈಫಲ್ಯದ ಬಗ್ಗೆ ಖಂಡಿತ ಮಾತಾಡ್ತಾರೆ. ಅದಾದಮೇಲೆ ನೆಕ್ಸ್ಟು ನಮ್ಮ ಡಾಕ್ ಸತೀಶ್ ಅವ್ರ ಬಗ್ಗೆ, ಚಂದ್ರಪ್ರಭಾ ಅವ್ರ ಬಗ್ಗೆ ಖಂಡಿತ ಮಾತಾಡ್ತಾರೆ. ಯಾಕಂತ ಹೇಳಿದ್ರೆ ಮನೆ ಪ್ರಾಪರ್ಟಿ ಹೊಡೆದಾಕಿದ್ದಾರೆ, ಅವ್ರ ಬಗ್ಗೆ ಮಾತಾಡ್ತಾರೆ. ಇದರಲ್ಲಿ ಎರಡನೇ ಪ್ರಶ್ನೆನೇ ಇಲ್ಲ. ಸೊ ಇನ್ನೊಂದು ಏನು ಮಾತಾಡ್ಬೋದು ಅಂತ ಹೇಳಿದ್ರೆ, ರಕ್ಷಿತಾ ಶೆಟ್ಟಿ ಹೊಡಿದಾರಲ್ವ, ಅವ್ರ ಬಗ್ಗೆ ಸ್ವಲ್ಪ ಫನ್ನಾಗಿ ಮಾತಾಡ್ಬೋದು. ಅವ್ರ ಜೊತೆ ಒಂದು ಸ್ಕ್ರೀನ್ ಪ್ರೆಸೆನ್ಸ್ ಜಾಸ್ತಿನೇ ಕೊಡ್ಬೋದು. ಯಾಕಂತ ಹೇಳಿದ್ರೆ ಅವರು ಮಾತಾಡ್ತಿದ್ರೆ ಜನಗಳಿಗೆ ಖುಷಿನೂ ಆಗುತ್ತೆ. ಅದು ಒಂಥರ ಅವ್ರ ಮಧ್ಯೆ ಒಂದು ಕನ್ವರ್ಸೇಷನ್ ತುಂಬಾ ಇರುತ್ತೆ. ಒಂದು ಮಾತಿಗೂ ಅವರು ರಕ್ಷಿತಾ ಶೆಟ್ಟಿ ಅವರು ಲೈಕ್ ಅಂತ ಹೇಳ್ತಾ ಇದ್ದಾರೆ. ನಮಗೂ ಒಂಥರ ಡಿಫ್ರೆಂಟು ಸ್ವ್ಯಾಗ್ ಇರುತ್ತೆ, ಒಂದು ಅವಾರ್ಡ್ ಯೂಸ್ ಮಾಡ್ತಾಯಿದ್ದಾರೆ. ಸೊ ಅವ್ರ ಜೊತೆಯಲ್ಲಿ ಪರಸ್ಪರ ಸ್ಕ್ರೀನ್ ಪ್ರೆಸೆನ್ಸ್ ಜಾಸ್ತಿ ಹಂಚ್ಕೊಳ್ಳೋ ಚಾನ್ಸಸ್ ಕೂಡ ಇದೆ. ಅದು ಬಿಟ್ಟರೆ ಆಟದ ಮುಖಾಂತರ ಬಂದು ಫೋಲ್ಗಳೇನು ಆಗಿಲ್ಲ ಆ್ಯಕ್ಚುಲಿ. ಸೊ ಉಸ್ತುವಾರಿ ಆಗಿರ್ಬೋದು, ಉಸ್ತುವಾರಿ ವೀಕೆಲ್ಲ ನಮ್ಮ ಅಸುರ ಮಹಾರಾಜರೇ ಇದ್ದರು, ಕಾಕ್ರೋಚ್ ಸುದೀವ್ರೇ ಇದ್ದರು. ಅವ್ರು ಯಾವುದೇ ರೀತಿ ತಪ್ಪು ಮಾಡಿಲ್ಲ. ಅಂದರೆ ಒಂದು ಗೇಮ್ ಅರ್ಥ ಆಗದೆ ಅದೇ ಒಂದು ಮೊಟ್ಟೆ ಮೇಲೆ ಇಡೋ ಒಂದು ಟಾಸ್ಕಲ್ಲಿ ಕಡ್ಡಿಯ ಸಹಾಯದಿಂದ ಅದು ಬೀಳಿಸಿದಾಗ ನಮ್ಮ ಬಿಗ್ ಬಾಸ್ ಅವರು ಗೇಮ್ ಈ ಥರ ಅಲ್ಲ ಇರೋದು, ಬೇರೆ ಥರ ಅಂತ ಅವ್ರಿಗೆ ಅರ್ಥ ಆಗುತ್ತೆ ಹೇಳಿದ್ರು. ಸೊ ಅದ್ರ ಬಗ್ಗೆ ಏನಾದರೂ ಮಾತಾಡ್ಬೋದು. ಸೊ ಇನ್ನು ಡೆಫಿನೆಟ್ಲಿ ಸೆಂಟ್ರಲ್ ಆಗಿರುವಂತಹ ಕೆಲವೊಂದು ಮಂಜು ಭಾಷಿಣಿ ಅವರು ಒಂದು ಫ್ಯಾನಲಲ್ಲಿ ಮೇಲೆಗೆತ್ತಿ ಚೆಲ್ಲಿದ್ದು, ಸೊ ಏನೋ ಆಗ್ಲಿಕ್ಕೆ ಸಮಥಿಂಗ್ ಏನೋ ಇತ್ತು ಅದನ್ನು ಚೆಲ್ಲಿದ್ರಲ್ವ, ಅದ್ರ ಬಗ್ಗೆ ಊಟದ ವಿಚಾರದ ಬಗ್ಗೆ ಏನಾದರೂ ಅವ್ರು ಕಿಚನಲ್ಲಿ ಇದ್ರಲ್ವ, ಸ್ವಲ್ಪ ಜಾಸ್ತಿನೂ ಮಾತಾಡ್ತಿದ್ರು. ಅದ್ರ ಬಗ್ಗೆ ಏನಾದರೂ ಮಾತಾಡ್ಬೋದು. ಇನ್ನು ಗಿಲ್ಲಿಯವ್ರ ಬಗ್ಗೆ, ಕಾವ್ಯವ್ರ ಬಗ್ಗೆ ಲಾಸ್ಟ್ ವೀಕ್ ಇದ್ದಷ್ಟು ಸ್ಕ್ರೀನ್ ಪ್ರೆಸೆನ್ಸ್ ಈ ವೀಕ್ ಇರಲಿಲ್ಲ ಆ್ಯಕ್ಚುಲಿ. ಅವರು ನಂದು ವೈಯಕ್ತಿಕವಾದ ಅನಿಸಿಕೆ ಅದಷ್ಟೇ ಅದು. ಸೊ ಇಷ್ಟು ವಿಚಾರ. ಸೊ ನನ್ನ ಪ್ರಕಾರ ಈ ವೀಕಿಂದ ಯಾರು ಆಚೆಗೆ ಬರ್ತಾರೆ ಅಂತ ಹೇಳಿದ್ರೆ ಇಬ್ಬರು ಹೆಸರು ಹೇಳ್ತೀನಿ. ಒಂದು 2 ಜೋಡಿ ಟೀಮೇ ಆಗಿರುತ್ತೆ. ಒಂದು ಮಂಜು ಭಾಷಿಣಿ ಅವರು, ರಾಶಿಕಾ ಅವರು, ಇನ್ನೊಂದು ಬಂದುಬಿಟ್ಟು ಮಾಳು ಮತ್ತು ಸ್ಪಂದನ ಅವರು. ಈ 2 ಟೀಮಲ್ಲಿ ಒಂದು ಟೀಮ್ ಆಚೆಗೆ ಬಂದೇ ಬರುತ್ತೆ. ಸೊ ಇದು ಇವತ್ತಿನ ನನ್ನ ಒಂದು ಅನಾಲಿಸಿಸು. ದಯವಿಟ್ಟು ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾನು ಪದೇ ಹೇಳ್ತಾ ಇರ್ತೀನಿ, ಲಕ್ಷಾನುಗಟ್ಟಲೆ ಸಬ್ಸ್ಕ್ರೈಬರ್ಸ್ ಇಲ್ಲ, ಸಾವಿರಾನುಗಟ್ಟಲೆ ವ್ಯೂಸ್ ಇಲ್ಲ ಅಂತ ಹೇಳ್ಬಿಟ್ಟು ಕಡೆಗಣಿಸೋಕೆ ಹೋಗಬೇಡಿ. ಅದ್ಭುತವಾಗಿ ಅನಾಲಿಸಿಸ್ ಮಾಡ್ತೀನಿ. ಜೆನ್ಯೂನಾಗಿ ಯಾರೇ ಏನು ತಪ್ಪು ಮಾಡಿದ್ರು ಓಪನ್ ಆಗಿ ಮಾತಾಡ್ತೀನಿ. ಸೊ ನಿಮ್ಮ ಒಂದು ಆಶೀರ್ವಾದ, ನಿಮ್ಮೊಂದು ಸಹಕಾರ, ನಿಮ್ಮೊಂದು ಬೆಂಬಲ, ಪ್ರೋತ್ಸಾಹ ಯಾವಾಗಲೂ ಇರಬೇಕಂತ ಆಶಿಸ್ತಾ ಇದ್ದೀನಿ. ಸೊ ದಯವಿಟ್ಟು ಮತ್ತೊಂದು ಸಲ ಹೇಳ್ತೇನೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ತಡ.